ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಇವತ್ತು ವಿಶೇಷವಾಗಿ ಸ್ವಾತಂತ್ರ್ಯ ದಿನ. ಆಲ್ರೆಡಿ ನಮ್ಮ ಪ್ರಧಾನಿಯವರು, ಮುಖ್ಯಮಂತ್ರಿಯವರು, ದೇಶದ ಎಲ್ಲ ನಾಯಕರು ದೇಶದ ಸ್ವಾತಂತ್ರ್ಯ ಬಗ್ಗೆ, ಮತ್ತೊಂದ್ರ ಬಗ್ಗೆ, ಈ ದೇಶದ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ಒಂದು ದಿನ ಎಲ್ಲರಿಗೂ ನಿಜವಾಗಿಯೂ ಇದೊಂದು ಶುಭ ದಿನ ಅನ್ರಿ, ಅಥವಾ ಒಂದು ದೇಶದ ಸ್ವತಂತ್ರ ದಿನ ನೆನಪು ಮಾಡುವಂಥದ್ದನ್ರಿ ಎಲ್ಲರೂ. ಈ ಸಂದರ್ಭದಲ್ಲಿ ನಾವು ಹೇ ಸೀತಾರಾಮ್ ಮೂಲಕ ಆಲ್ರೆಡಿ ಈಗಾಗಲೇ ಅನೇಕ ಇಲ್ಲಿಯ ಭ್ರಷ್ಟ ವ್ಯವಹಾರಗಳು, ಭೂಮಿಯ ಅವ್ಯವಹಾರಗಳು, ಕಾಡನ್ನು ನಾಶ ಮಾಡುವಂಥ ವಿಷಯಗಳ ಕುರಿತಾಗಿ, ರೈತರಿಗೆ ಲಾಸ್ ಆಗುವಂಥದ್ದು, ರೈತರ ಬದುಕಿಗೆ ಪೆಟ್ಟಾಗುವಂಥದ್ದು, ಅನೇಕ ಸಾಮಾಜಿಕ ಕಳಕಳಿಯ ವಿಷಯಗಳಲ್ಲಿ ಮಾತಾಡೋದಷ್ಟಲ್ಲ, ನಾವು ಎಲ್ಲ ಕಡೆಯೂ ನಮ್ಮದೇ ಆದಂಥ ಒಂದು ಸರ್ವೆ ಅಥವಾ ನಮ್ಮದೇ ಆದಂಥ ವರದಿಗಾರನ್ನು ನೇಮಿಸ್ಕೊಂಡು ಎಲ್ಲೆಲ್ಲಿ ಏನು ನಡೀತಾ ಇದೆಪ್ಪ, ಅರಣ್ಯ ನಾಶ ಆಗ್ತದೆ, ಭೂಮಿಗಳು ಎಲ್ಲೇ ಈ ಅದರಲ್ಲೂ ಸ್ಯಾಂಡ ನದಿ ಇವತ್ತೆಲ್ಲ ಬರಿದಾಗ್ತಾ ಇದ್ದ ಉಸುಕ ನದಿಗಳಲ್ಲಿ. ಈಗ ಉಸುಕ್ ಬರಿದಾದ ತಕ್ಷಣ ಕಾಡಿನ ಕಲ್ಲುಗಳಿಗೆ ಬೆನ್ನತ್ತಿಬಿಟ್ಟಿದ್ದಾರೆ ಇವತ್ತು. ಅಂದ್ರೆ ನಮ್ಮ ಡೆವಲಪ್ಮೆಂಟ್ ಹೆಸರಿನಲ್ಲೇ ನಾವು ನಮ್ಮನ್ನು ಕಳ್ಕೊಳ್ತಾ ಇದ್ದೀವಿ ಅನ್ನುವಂಥ ದಿಶೆಯಲ್ಲೇ ನಮ್ಮ ಈ ಕಾಡುಗಳ ನಾಶದ ಜೊತೆಗೆ, ಈ ಕಾಡಿನ ವಸ್ತುಗಳ ನಾಶದ ಜೊತೆಗೆ ಅನೇಕ ವಿಷಯಗಳು. ಇನ್ನು ಭ್ರಷ್ಟಾಚಾರದ ಬಗ್ಗೆಯೂ ಇವತ್ತು ಅಧಿಕಾರಶಾಹಿ ವರ್ಗದಲ್ಲೂ ಸಾಕಷ್ಟು ಭ್ರಷ್ಟಾಚಾರದ, ರಾಜಕೀಯದಲ್ಲೂ ಅದ. ಇದಿಲ್ಲ ಅನ್ನುವಂಥ ಕ್ಷೇತ್ರ ಇಲ್ವೇ ಇಲ್ಲ. ಈ ದಿಶೆಯಲ್ಲೂ ಸಹಿತ ನಾವು ಒಂದಿಷ್ಟು ವರದಿ ಮಾಡುವಂಥ, ಸರ್ವೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಇಂಥ ಸಂದರ್ಭದಲ್ಲೇ ನಮ್ಮೊಂದಿಗೆ ಅನೇಕ ಕಾಲದ ಕೈಗಳು ತಾವು ಹೊರಗೆ ಬರೋದಿಲ್ಲಪ್ಪ, ನಾವು ನಿಮ್ಗೆ ಸಹಾಯ ಮಾಡ್ತಾ ಇರ್ತೀವಿ, ನಿಮಗೆ ವಿಷಯ ತಿಳಿಸ್ತಾ ಇರ್ತೀವಿ, ಸತ್ಯ ಹೇಳ್ರಿ ಅನ್ನೋ ದಿಶೆಯಲ್ಲಿ ನಮಗೆ ಅನೇಕರು ಸಹಕಾರ ಮಾಡ್ತಾ ಇದ್ದಾರೆ. ಅವ್ರನ್ನ ಓಪನ್ ಆಗಿ ನಾವು ಇಲ್ಲಿ ಹೆಸರಿಸ್ಲಿಕ್ಕೆ ಆಗಲಿಕ್ಕಿಲ್ಲ. ಆದರೆ ಅವ್ರು ಕೊಡುತ್ತಿರುವಂಥ ಮಾಹಿತಿ ಮಾತ್ರ ರಾಜ್ಯದ, ದೇಶದ, ಜಿಲ್ಲೆಯ, ತಾಲೂಕಿನ, ನಮ್ಮ ಕಾಡಿನ ರಕ್ಷಣೆ ದೃಷ್ಟಿಕೊಂಡು ಭಾಳ ಮಹತ್ವದ. ಈ ಎಲ್ಲ ನಮಗೆ ಇನ್ಫಾರ್ಮೇಷನ್ ಕೊಡೋರ ಅಲ್ಲೇನ ಅತ್ಯಂತ ಪ್ರಮುಖವಾಗಿ ನಮಗೆ ಎದ್ದು ಕಾಣುವಂಥ ಒಂದು ಹೆಸರು ಇತ್ತೀಚೆಗೆ ನಮ್ಮ ದಸ್ತಗೀರ್ ಪೈಲ್ವಾನ್ರವರು.